ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಅಂದರೆ ಟೈಟಲ್ ಮತ್ತು ತಮ್ನೇಲ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾವ ವಿಷಯದ ಬಗ್ಗೆ ನಾನು ಮಾತಾಡಕ್ಕೆ ಬಂದೀನಿ ಅಂತ. ಹೌದು, ಪೋರ್ಟರ್ ಬಗ್ಗೆ ನಾನು ಮಾತಾಡಕ್ಕೆ ಬಂದಿರೋದು. ಮೊದಲನೇದಾಗಿ ಏನಪ್ಪ ಅಂತ ಅಂದರೆ ಪೋರ್ಟರಲ್ಲಿ ಇವಾಗ ಮತ್ತೆ ಕಮಿಷನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಅಂತ. ಅಂದರೆ ಪೋರ್ಟರ್ ಅಪ್ಲಿಕೇಶನ್ ಕೂಡ ನಾನು ನಿಮಗೆ ಓಪನ್ ಮಾಡ್ತೀನಿ. ಪೋರ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿ ನೋಟಿಫಿಕೇಷನ್ ಓಪನ್ ಮಾಡ್ಕೊಳ್ತೀನಿ ತಡೀರಿ. ಗೈಸ್, ನೋಟಿಫಿಕೇಷನ್ ಎಲ್ಲೂ ತೋರಿಸಿಲ್ಲ, ಬಟ್ ನಾನು ಸ್ಕ್ರೀನ್ಶಾಟ್ ತೊಗೊಂಡಿದ್ದೆ. ಅಂದರೆ ಆವಾಗಲೇ ಒಂದು ಸಲ ನಾನು ಓಪನ್ ಮಾಡಿದೆ. ಅಂದರೆ ಫಸ್ಟ್ನೇ ಸಲ ಓಪನ್ ಮಾಡಿದಾಗ ಏನಾದ್ರು ತೋರಿಸ್ತಾನ? ಇಲ್ಲಿ ತೋರಿಸ್ತಾನೆ ಇಲ್ಲ ಗಾಯ್ಸ್, ಇಲ್ಲೆಲ್ಲೂ ತೋರಿಸ್ತಾ ಇಲ್ಲ. ಬಟ್ ನಾನು ಆವಾಗಲೇ ಓಪನ್ ಮಾಡಿದಾಗ ಮೇಲ್ಗಡೆ ಪಾಪಪ್ ಆಗಿತ್ತದು, ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ ನಾನು. ಅದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಅಂದರೆ ನಿಮಗೆ ತಿಳಿಸಿದಾನೋ ಇಲ್ವೋ ಅಂತ ಹೇಳ್ಬಿಟ್ಟು ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ. ಏನಕ್ಕೆ ಅಂತಂದರೆ ಸುಮ್ಮನೆ ತೋರಿಸ್ತಾನೆ ಅಷ್ಟೇ. ನೋಡಿ, ಬೆಂಗಳೂರಲ್ಲಿ ಅಂತಲೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾನೆ. ಬೆಂಗಳೂರಲ್ಲಿ ಇವಾಗ ಏನಾಗಿದೆ ಅಂತ ಅಂದರೆ ಇವಾಗ ಪೋರ್ಟರಲ್ಲಿ ಮತ್ತೆ ಇವಾಗ ಕಮಿಷನ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಅಂತಂದರೆ ಅವ್ನು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಚಿಂತಿಸಬೇಡಿ, ಅದೇ ಆದಾಯ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾನೆ. ಅಂದರೆ ಇವೆಲ್ಲ ಹೇಳ್ತಾಯಿಲ್ವಾ, ಸುಮ್ಮನೆ ಫೇಕ್ ಪ್ರಾಮಿಸ್ಗಳು ಅಷ್ಟೇ, ಇವೆಲ್ಲನೂ ಸುಮ್ಮನೆ ಬೇಕು ಅಂತ ಹೇಳ್ಬಿಟ್ಟು ಅವ್ನು ಮಾಡೋದು. ಅಂದರೆ ಎಷ್ಟು ಸಲ ಚೇಂಜ್ ಮಾಡಿದೆ ಅಂತ ಹೇಳ್ಬಿಟ್ಟು ನಿಮಗೆ ನೋಡಿದ್ದೀರಾ ಅಂತಂದರೆ ಒಂದು ಸಲ 20% ಮಾಡ್ತಾನೆ, 18% ಮಾಡ್ತಾನೆ, 16, 14, 6, 8, 4. ಅಂದರೆ ಅವ್ನಿಗೆ ಯಾವ ಪರ್ಸೆಂಟಲ್ಲಿ ತೊಗೊಬೇಕು ಅಂತ ಅನಿಸುತ್ತೋ ಆ ಪರ್ಸೆಂಟಲ್ಲೆಲ್ಲ ಕಮಿಷನ್ನ ತೊಗೊಂಬಿಟ್ಟಿದ್ದಾನೆ ಅಂತ. ಅಂದರೆ ಅವ್ನಿಗೆ ಕಂಪ್ನಿಗೆ ಯಾವಾಗ ದುಡ್ಡು ಬೇಕು ಅಂತ ಅನ್ಸುತ್ತೋ ಅವಾಗ ಕಮಿಷನ್ ತಗೊಳೋದು, ಬೇಡ ಅಂತ ಟೈಮಲ್ಲಿ ಬಿಡೋದು. ಇದೇ ರೀತಿಯಲ್ಲಿ ಅವನು ನಡೆಸ್ಕೊತಾನೆ ಹೋಗ್ತಾಯಿದ್ದಾನೆ. ಅಂತಂದರೆ ಯಾವುದೇ ಆದಂಥ ಫಿಕ್ಸ್ಡ್ ಇಲ್ಲ. ಅಂತ ಅಂದರೆ ಅವ್ರು 0% ಮಾಡಿರಲ್ಲ, ಆವಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. 0% ಮಾಡಿರೋದು ಇದು ಟೆಂಪ್ರವರಿ ಅಷ್ಟೇ, ಇದೆ ಏನು ಪರ್ಮನೆಂಟ್ ಅಲ್ಲ. ಬೇಕು ಅಂದಾಗ ಅವ್ನು ಹೆಂಗೆ ಬೇಕಾದ್ರೂ ಅವ್ನು ಚೇಂಜ್ ಮಾಡ್ಕೊಂಡಾನೆ ಪೋರ್ಟರ್ ಅವನು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅಂದರೆ ನೋಡಿ ಇವಾಗ ಏನಂತ ತೋರಿಸ್ತಾನೆ ಅಂತ ಅಂದರೆ, ಫಾರ್ ದ ಸೇಮ್ ಆರ್ಡರ್ ಅಂತ ಅಂದ್ಬಿಟ್ಟು ಓಲ್ಡ್ ಆರ್ಡರ್ಗೆ ಕಸ್ಟಮರ್ ಹತ್ರ 100 ರೂಪಾಯಿ ತೊಗೊಳ್ತಾ ಇದೆ. ಬಟ್ ಇವಾಗ ಕಸ್ಟಮರ್ ಹತ್ರ ನಾನು 106 ರೂಪಾಯಿ ತೊಗೊಳ್ತೀನಿ. ಆಮೇಲೆ ದ ಪೋರ್ಟರ್ ಅಮೌಂಟ್ 6 ರೂಪಾಯಿ ನಾನು ಕಸ್ಟಮರ್ನೇ ತೊಗೊಳ್ತೀನಿ. ನಿಮ್ಗೆ ಯಾವುದೇ ಆದಂಥ ವ್ಯತ್ಯಾಸ ಇರೋಲ್ಲ ಅಂತ. ಅಂದರೆ 100 ರೂಪೀಸ್ಗೆ 100 ರೂಪೀಸ್ ಅಷ್ಟೇ ಬರುತ್ತೆ ಅಂತ ಹೇಳ್ಬಿಟ್ಟು ಅವನು ಇಲ್ಲಿ ತೋರಿಸ್ತಾ ಇದ್ದಾನೆ. ನೋಡಿ, ಮುಂಚೆ ನಮಗೆ 100 ಸಿಗ್ತಾಯಿತ್ತು, ಈಗಲೂ 100 ಸಿಗ್ತಾಯಿತ್ತು. ನಾನು ಕಸ್ಟಮರಿಂದ ಅಮೌಂಟ್ ಎಕ್ಸ್ಟ್ರಾ ಅಮೌಂಟ್ನ ನಾನು ಕಸ್ಟಮರಿಂದ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ಅವನು ತಿಳಿಸ್ತಾ ಇದ್ದಾನೆ. ಬಟ್ ಇದೆಲ್ಲ ಹೇಳ್ತಾಯಿಲ್ವಾ, ಸುಮ್ಮನೆ ನಂಬ್ಸೋಕ್ಕಷ್ಟೇ ಅವೆಲ್ಲ. ಅಂದರೆ ಏನು ಡೆಲಿವರಿ ಪಾರ್ಟ್ನರ್ ಇರ್ತಾರೋ ಅವ್ರನ್ನೆಲ್ಲ ನಂಬ್ಸೋಕ್ಕಷ್ಟೇ. ಇದು ಮುಂಚೆನೂ ನಾವೆಲ್ಲ ಎಷ್ಟೊಂದು ಸಲ ನೋಡಿದ್ದೀವಿ. ಅಂತ ಅಂದರೆ ಇವನು ಯಾವ ರೀತಿ ಎಲ್ಲ ಸ್ಕ್ಯಾಮ್ ಮಾಡಿದೆ ಅಂತ ಹೇಳ್ಬಿಟ್ಟು. ಆವಾಗ GST ಅಂತ ಮಾಡ್ದೆ, GST ಕಸ್ಟಮರಿಂದ ತೊಗೊಳ್ತೀವಿ, ನಿಮ್ಗೆ ಯಾವುದಾದಂಥ ಚಾರ್ಜ್ ಮಾಡಲ್ಲ ಅಂತ ಹೇಳ್ಬಿಟ್ಟು GST ಕಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ದೆ. ಆವಾಗಲೂ ಅಷ್ಟೇ, ಸುಮ್ಮನೆ ಸ್ಟಾರ್ಟಿಂಗಲ್ಲಿ ಒಂದು 2 ದಿವಸ ಇವಾಗ ಏನು ಬ್ಯುಸಿಲಿರುತ್ತೋ ಅಂತ ಅಂದರೆ ಇವಾಗ ಎಲ್ಲರೂ ಕೂಡ ಅದ್ರ ಬಗ್ಗೆನೇ ಇಂಟ್ರೆಸ್ಟ್ ತೋರಿಸ್ತಾ ಇರ್ತಾರೆ. ಈ ಥರ ಜಾಸ್ತಿ ಮಾಡ್ಬಿಟ್ಟ, ಈ ಥರ ಜಾಸ್ತಿ ಮಾಡ್ಬಿಟ್ಟ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಅಂತ ಏನು ಮಾಡ್ತಾನೆ ಅಂತ ಅಂದರೆ, ನಿಮ್ಮ ಹತ್ರ ಯಾವುದು ಕಟ್ ಮಾಡ್ಕೊಳಲ್ಲಪ್ಪ, ನಾನು ಕಟ್ ಮಾಡ್ಕೊಂಡೆ ಕಸ್ಟಮರಿಂದ ಅಂತ ಹೇಳ್ಬಿಟ್ಟು ಅವನು ಒಂದು ಫೇಕ್ ಪ್ರಾಮಿಸ್ನ ಕೊಡ್ತಾನೆ. ಅದು ಸ್ಟಾರ್ಟಿಂಗ್ ಹೇಳ್ತಾವ ಒಂದು 2-3 ದಿವಸದಲ್ಲಿ ಅವ್ನು ಏನು ಮಾಡ್ತಾನೆ ಅಂತಂದರೆ ಅದೇ ರೀತಿಯಲ್ಲಿ ನಡ್ಕೊತಾನೆ. ಅಂದರೆ ಅಮೌಂಟ್ ಸ್ವಲ್ಪ ಜಾಸ್ತಿ ತೋರಿಸೋ ಥರ ಕಸ್ಟಮರಿಗೆ ಜಾಸ್ತಿ ತೋರಿಸ್ಬಿಟ್ಟು ಕಸ್ಟಮರ್ ಹತ್ರ ಜಾಸ್ತಿ ಕಲೆಕ್ಟ್ ಮಾಡೋದು, ಈ ಥರ ಎಲ್ಲ ಮಾಡ್ತಾನೆ ಸ್ಟಾರ್ಟಿಂಗಲ್ಲಿ. ಅಂದರೆ ನಾವು ಇದನ್ನೆಲ್ಲ ಯಾವಾಗ ನೋಡಿದ್ದೀವಿ ಅಂತಂದರೆ GST ಅಂತ ಮಾಡ್ತಾರೆ. GST ಟೈಮಲ್ಲೂ ಕೂಡ ಅವ್ನು ಸೇಮ್ ಇದೇ ಪ್ಲ್ಯಾನೇ ಉಪಯೋಗಿಸಿದ್ದು. ಈ ಕಡೆ ಹೇಳ್ತಾ ಇಲ್ವಾ, ಈ ಕಡೆ ಡೆಲಿವರಿ ಪಾರ್ಟ್ನರ್ಸ್ಗೂ ಗೊತ್ತಾಗಬಾರ್ದು, ಗೊತ್ತಾದ್ರೂ ಕೂಡ ಹೇಳ್ತಾ ಇಲ್ವಾ, ಈ ಥರ ನಿಮ್ಮ ಹತ್ರ ನಾನು ತೊಗೊಳಲ್ಲ, ಅವ್ರ ಹತ್ರ ನಾನು ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಸೋಕ್ಕೋಸ್ಕರನೇ ಅವ್ನು ಏನು ಮಾಡ್ತಾನೆ ಅಂತಂದರೆ ಇದೇ ರೀತಿಯಲ್ಲಿ ಮಾಡ್ತಾನೆ. ಸೇಮ್ ಅವಾಗಲೂ ಕೂಡ GSTಲೂ ಕೂಡ ಸೇಮ್ ಹಿಂಗೆ ಸ್ಕ್ಯಾಮ್ ಮಾಡಿದ. ಅಂದರೆ ಎಷ್ಟು % GST ಬರ್ತಾಯಿದೆ, GST ಅಮೌಂಟ್ನ ನೀವು ಕಲೆಕ್ಟ್ ಮಾಡ್ಕೊಬೇಕು, GST ಅಮೌಂಟ್ನ ನೀವು ಕಟ್ಟಬೇಕು ಅಂತಂದರೆ. ಅಂದರೆ ಎಷ್ಟು ತುಂಬ ದಿವಸ ಇರಲಿಲ್ಲ, ಅದು ಒಂದು 2-3 ತಿಂಗಳಿತ್ತು ಅಷ್ಟೇ. ಅಂದರೆ ಅವ್ನು ಕರೆಕ್ಟಾಗಿ ಅವನು GST ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾನೆ ಅಂತ ಅಂದರೆ ಅದು ಕಂಟಿನ್ಯೂಟಿ ಇರಬೇಕಾಯ್ತು. ಅದು ಏನಕ್ಕೆ ತೆಗ್ದ, ಸುಮ್ಮನೆ ಹೇಳ್ತಾವ ಇವೆಲ್ಲ ಅಷ್ಟೇ, ಬರೀ ದುಡ್ಡು ಮಾಡೋಕ್ಕೋಸ್ಕರ. ಅಂದರೆ ಇಲ್ಲಿ ಎಲ್ಲರೂ ಅಷ್ಟೇ. ಇವಾಗ ಈ ಡೆಲಿವರಿ ಕಂಪ್ನಿಗಳು ಯಾವ್ಯಾವ ಇದಾವೆ ಎಲ್ಲರೂ ಅಷ್ಟೇ, ಅವರೆಲ್ಲರೂ ಕೂಡ ಅವರ ಕಂಪ್ನಿ ಉದ್ಧಾರಕ್ಕೋಸ್ಕರನೇ ನೋಡೋದ್ರಲ್ಲಿ. ಬಟ್ ಡೆಲಿವರಿ ಪಾರ್ಟ್ನರ್ಸ್ನ ಯಾವ ರೀತಿ ಎಲ್ಲ ಯಾಮಾರಿಸ್ತಾರೆ ಅಂತ ಹೇಳ್ಬಿಟ್ಟು ಒಂದು ಎಕ್ಸಾಂಪಲ್ ನಿಮಗೆ ಇಲ್ಲಿ ನೀಟಾಗಿ ಕ್ಲೀನಾಗಿ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಅಂದರೆ ಅವ್ನು ಹೇಳ್ತಾಯಿಲ್ವಾ, ಅವನ ಪ್ರಕಾರ ದುಡ್ಡು ಯಾವುದೇ ಆದಂಥದ್ದು ನಿಮ್ಮ ಹತ್ರ ಕಟ್ಟಿಸ್ಕೊಳಲ್ಲ, ಅವರು ಕಸ್ಟಮರ್ ಹತ್ರ ಕಟ್ಟಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು. ಅಂದರೆ ಇನ್ನೇನು ಮಾಡ್ತಾನೆ ಅಂತಂದರೆ ಕಸ್ಟಮರ್ಗೆಲ್ಲ ಇವಾಗ ನಾನು ಅಮೌಂಟ್ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಹೇಳೋ ರೀತಿಯಲ್ಲಿ ಅವನು ತಿಳಿಸ್ತಾ ಇದ್ದಾನೆ. ನೋಡಬೇಕು. ಅಂದರೆ ನಾನು ಹೇಳ್ತಾ ಇವಾಗ ಗಾಯ್ಸ್, ಒಂದು 2 ದಿವಸ ಅಷ್ಟೇ, ಒಂದು 2 ದಿವಸ ಕಸ್ಟಮರಿಗೆ ಜಾಸ್ತಿ ಮಾಡ್ತಾನೆ, ಮತ್ತು ಅದೇ ನಮ್ಮ ದುಡ್ಡೇ ಎತ್ಕೊಳೋದು. ಈಗ ಬೇರೆ ಯಾವುದೂ ಅಲ್ಲ, ಕಸ್ಟಮರ್ಗೂ ಕೂಡ ಅಮೌಂಟ್ ಜಾಸ್ತಿ ಆದರೆ ಯಾರೂ ಕೂಡ ಬುಕ್ ಮಾಡಲ್ಲ, ಅವರು ಕೂಡ ಕಮ್ಮಿ ಆಗ್ತಾರೆ. ಏನಕ್ಕೆ ಅಂತ ಅಂದರೆ ಪ್ಲ್ಯಾಟ್ಫಾರ್ಮ್ ಬೇಜಾನಿದ್ದಾವೆ. ಅಂದರೆ ಒಂದು ಬೇರೆಯವರೆಲ್ಲ ಬುಕ್ ಮಾಡ್ಬೋದು, ರ್ಯಾಪಿಡೋ ಇದೆ, ಅದಿದೆ. ಕಸ್ಟಮರ್ ಏನು ಮಾಡ್ತಾರೆ ಅಂತಂದರೆ ಯಾವುದ್ರಲ್ಲಿ ಅವ್ರಿಗೆ ಕಮ್ಮಿ ಇದೆಯೋ ಅದರಲ್ಲಿ ಬುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವನು ಅದಾಗತ್ತೆ, ಅದಕ್ಕೋಸ್ಕರ ಇವನು ಒಂದೇ ಸಲ ಜಾಸ್ತಿನೂ ಕೂಡ ಮಾಡೋಕ್ಕಾಗಲ್ಲ. ಇಲ್ಲಿ ಪೋರ್ಟರಲ್ಲಿ ಏನಾದ್ರು ಒಂದೇ ಸತಿ ಜಾಸ್ತಿ ಮಾಡ್ದ ಅಂತಂದರೆ ಬೇರೆ ಕಂಪ್ನಿಯೂ ಇದೆ. ಏನಕ್ಕೆ ಅಂತಂದರೆ ಈಗ ಒಂದು ಸದ್ಯಕ್ಕೆ ಮೊನೋಪೋಲಿ ಇಲ್ಲ. ಈ ಕಾಂಪಿಟೇಟರ್ಗಳಿದಾರಲ್ಲ, ಆ ಕಾಂಪಿಟೇಟರ್ಗಳು ಏನು ಮಾಡ್ತಾರೆ ಅಂತಂದರೆ ಈಗ Delivery.com ಇದೆ, ರ್ಯಾಪಿಡೋ ಇದೆ. ಅದರಿಂದಾಗಿ ಯಾರಲ್ಲಿ ಕಮ್ಮಿ ಸಿಗುತ್ತೋ ಅದರಲ್ಲಿ ಅವರು ಬುಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆವಾಗ ಏನಾಗುತ್ತೆ ಅಂತಂದರೆ ಆಟೋಮೆಟಿಕಲ್ಲಿ ರ್ಯಾಪಿಡಲ್ಲಿರೋವಂಥ ಕಸ್ಟಮರ್ಸ್ ಏನಾಗ್ತಾರೆ ಅಂತಂದರೆ ಬೇರೆ ಪ್ಲ್ಯಾಟ್ಫಾರ್ಮ್ಗೆ ಹೊರಟೋಗ್ತಾರೆ. ಅದರಿಂದಾಗಿ ಏನು ಮಾಡ್ತಾನೆ ಅಂತ ಅಂದರೆ ಅವ್ರನ್ನೂ ಕಳ್ಕೊಳಕ್ಕಾಗಲ್ಲ. ಇಲ್ಲಿ ಡೆಲಿವರಿ ಪಾರ್ಟ್ನರ್ಸ್ಗೂ ನಿಮ್ಮ ಹತ್ರ ಕಮಿಷನ್ ತೊಗೊಳ್ತೀನಿ ಅಂತ ಹೇಳೋಕ್ಕಲ್ಲ. ಅದರಿಂದ ಏನು ಮಾಡ್ತಾನೆ ಅಂತಂದರೆ ಸ್ಟಾರ್ಟಿಂಗ್ 1-2 ದಿವಸ ಈ ಥರ ಮಾಡ್ತಾನೆ. ಆಮೇಲೆ ಅದನ್ನೇ ಮ್ಯಾನೇಜ್ ಮಾಡ್ಕೊಂಡು ಡೆಲಿವರಿ ಪಾರ್ಟ್ನರ್ ಹತ್ರ ಇರುವ ದುಡ್ಡನ್ನೇ, ಈಗ ಏನು 6 ರೂಪಾಯಿ ತೋರಿಸ್ತಾ ಏನೋ ಅದನ್ನು ಎತ್ಕೊಳ್ತಾನೆ.
ಇದಿಷ್ಟೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಗೈಸ್, ಚೇಂಜ್ ಆಗ್ತಾನೆ ಇರುತ್ತೆ. ವರ್ಷಕ್ಕೇನಿಲ್ಲ ಅಂತಂದ್ರೆ ಒಂದು 5-6 ಸತಿ ಅಂತೂ ಚೇಂಜ್ ಆಗೇ ಆಗುತ್ತೆ. ಅದೇ ರೀತಿಯಲ್ಲಿ ಎಷ್ಟು ಸತಿ ಚೇಂಜ್ ಮಾಡ್ತಾನೋ ಏನು ನಮಗಂತೂ ಗೊತ್ತಿಲ್ಲ. ಚೇಂಜ್ ಮಾಡ್ತಾನೆ ಇರಲಿ ಬಿಡಿ, ಎಷ್ಟಾದ್ರು ಚೇಂಜ್ ಮಾಡಿ. ಇನ್ನೊಂದೇನು ಅಂತಂದರೆ ಈ ಟೈಮಲ್ಲಿ ಇವನು ಈ ಥರ ಮಾಡಬಾರ್ದಾಗಿತ್ತು ಅಂತಂದರೆ, ಈ ಟೈಮಲ್ಲಿ ಅಂದರೆ ಅವ್ನು ಹೇಳ್ತಾ ಇಲ್ವಾ, ಅವ್ನು ನಿಮ್ಮ ಹತ್ರ ಏನು ಇಸ್ಕೊಂತಲ್ಲ, ನಾನು ಕಸ್ಟಮರ್ ಹತ್ರ ಇಸ್ಕೊಂತೀನಿ ಅವನು, ಅದೊಂದೇ ರೀಸನ್ ಹೇಳ್ದು. ಬಟ್ ಈಗ ಏನಕ್ಕೆ ಅಂತ ಅಂದರೆ ಇವಾಗ ಪೆಟ್ರೋಲ್ ರೇಟ್ ತುಂಬ ಅಂದರೆ ತುಂಬ ಜಾಸ್ತಿ ಆಗಿದೆ. ಪೆಟ್ರೋಲ್ ರೇಟ್ ಎಷ್ಟಿದೆ ಗೊತ್ತಾ, 111 ರೂಪಾಯಿ ಇದೆ. ಮೊದಲಿದ್ದು ಎಷ್ಟು 102 ರೂಪಾಯಿ ಇತ್ತು, 101 ರೂಪಾಯಿ ಇತ್ತು. ಬಟ್ ಈಗ ಪೆಟ್ರೋಲ್ ರೇಟೇ ಇಷ್ಟೊಂದು ಜಾಸ್ತಿ ಆಗಿದೆ ಅಂತ ಅಂದರೆ ಆ ಪೆಟ್ರೋಲ್ ರೇಟು ನಮಗೆ ಬರೋಲ್ಲ. ಅಂದರೆ ಈಗ ಏನು ಕಸ್ಟಮರ್ ಹತ್ರ ಈಗ ಜಾಸ್ತಿ ಇಸ್ಕೊತಾ ಇದೀನಿ ಅಂತನೋ ಅದನ್ನೇ ನಮಗೆ ಪೆಟ್ರೋಲಾಗಿ ಕೊಟ್ಟಿರೋ ಆಗ್ತಾಯಿರ್ಲಿಲ್ವ. ಅಂದರೆ 1 ಲೀಟರ್ ಪೆಟ್ರೋಲ್ ಇವಾಗ ಏನಿಲ್ಲ ಅಂತಂದ್ರೆ 8-9 ರೂಪಾಯಿ ಜಾಸ್ತಿ ಆಗಿದೆ. 8-9 ರೂಪಾಯಿ ಜಾಸ್ತಿ ಆಗಿರೋದಕ್ಕಿಂತ ಇವನೇನಾದ್ರು ಇವಾಗ ಕಿಲೋಮೀಟರ್ಗೇನೋ 1 ರೂಪಾಯಿ 2 ರೂಪಾಯಿ ಏನಾದ್ರು ಜಾಸ್ತಿ ಮಾಡೋಣ, ಇಲ್ಲ ಅದೆಲ್ಲ ಯಾವುದು ಕೂಡ ತಲೆ ಕೆಡಿಸ್ಕೊಳಲ್ಲ. ಏನು ಮೇಯ್ನ್ ಅವ್ರಿಗೆ ಕಮಿಷನ್ ಬೇಕಷ್ಟೇ, ಕಮಿಷನ್ನ ಕಲೆಕ್ಟ್ ಮಾಡ್ಕೊಬೇಕು, ಕಂಪ್ನಿ ಚೆನ್ನಾಗಿರ್ಬೇಕಷ್ಟೇ. ಡೆಲಿವರಿ ಪಾರ್ಟ್ನರಿಗೆ ಪೆಟ್ರೋಲು 156 ಆಗಲಿ 120 ಆಗಲಿ ಎಷ್ಟಾರು ಆಗಲಿ ಅವ್ರೇನು ತಲೆ ಕೆಡ್ಸ್ಕೊಳಂಗಿಲ್ಲ. ಅಂದರೆ ಇದ್ರ ಬಗ್ಗೆ ಯೋಚನೆ ಮಾಡೋರು, ಅಂದರೆ ಕಮಿಷನ್ ಬಗ್ಗೆ ಯೋಚನೆ ಮಾಡೋರು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಅಂದರೆ ಈ ಟೈಮಲ್ಲಿ ಯಾವ ರೀತಿ ಆಗಿದೆ ಅಂತಂದರೆ, ಪೆಟ್ರೋಲ್ ಜಾಸ್ತಿ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಎಕ್ಸ್ಪೆನ್ಸ್ ಎಲ್ಲ ಏನಾಗ್ತಾಯಿದೆ ಅಂತಂದರೆ ಪೆಟ್ರೋಲಿಗೆ ಹೋಗ್ತಾಯಿದೆ ನಮಗೆ. ಈ ಟೈಮಲ್ಲಿ ಇವನು ಕಮಿಷನ್ ತಗೊಳ್ಳೋ ಬದಲು ಅವನು ಈಗ ಪೆಟ್ರೋಲ್ ಜಾಸ್ತಿ ಆಗಿರೋದಕ್ಕೆ ನಿಮಗೆ ಅರ್ನಿಂಗ್ ಸ್ವಲ್ಪ ಜಾಸ್ತಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಕೊಟ್ಟಿದ್ರೆ ಬೇರೆ ರೀತಿಯೇ ಇರೋದು, ಬೇರೆ ಲೆವೆಲಲ್ಲಿ ಇರೋದು, ಅದು ತುಂಬ ಚೆನ್ನಾಗಿರೋದು ಅಂತಂದರೆ ಡೆಲಿವರಿ ಪಾರ್ಟ್ನರ್ಸ್ಗೂ ಕೂಡ ಒಂಥರ ಖುಷಿ ಆಗೋದು. ಹೆಂಗೋ ಜಾಸ್ತಿ ಮಾಡ್ತಾಯಿಲ್ಲಪ್ಪ ಅಂತಂದರೆ ಇವ್ನ ಕಂಪ್ನಿನ ನಂಬ್ಕೊಂಬಂದಿದ್ದಕ್ಕೂ ನಾವು ಕೆಲಸ ಮಾಡ್ತಾ ಇರೋದಕ್ಕೂ ನಮಗೆ ಒಂದು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅನ್ಸೋದು ಎಲ್ಲರಿಗೂ ಕೂಡ. ಬಟ್ ಇವ್ನು ಮಾಡೋ ರೀತಿ ನೋಡಿ, ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಜೊತೆಯಲ್ಲಿ ಕಮಿಷನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ನೆಕ್ಸ್ಟ್ ಎಲ್ಲ ಹೇಳ್ತಾವ ಗೈಸ್, ಇದಂತೂ 100% ಬಿಡ್ರಿ, ನಮ್ಮ ಅರ್ನಿಂಗ್ಸ್ ಎಲ್ಲ ಇವನ್ನೆಲ್ಲ ಕಮಿಷನ್ ಕಟ್ ಮಾಡ್ಕೊಳೋದು ಹೇಳಕ್ಕೆ ಮಾತ್ರ ಹೇಳ್ತಾವ. ಸ್ಟಾರ್ಟಿಂಗಲ್ಲಿ ಸುಮ್ಮನೆ ತಿಳಿಸ್ಕೊಡ್ತಾನೆ ಅಷ್ಟೇ. ಅಂದರೆ ನಿಮ್ಮದ್ರಲ್ಲಿ ಇವಾಗ ಕಮಿಷನ್ನ ಕಟ್ ಮಾಡ್ತಾ ಇದ್ದಾನ, ಜೊತೆಯಲ್ಲಿ ಏನಾದ್ರು ಕಮಿಷನ್ದು ನೋಟಿಫಿಕೇಷನ್ ಕಳಿಸಿ ಅಂತ ಹೇಳ್ಬಿಟ್ಟು ತಿಳಿಸಿ. ಅಂದರೆ ಒಂದು ಸಲ ಮಾತ್ರ ತೋರಿಸ್ತಾ ನೋಡಿ, ಮತ್ತೆ ಇನ್ನೊಂದು ಸಲ ಓಪನ್ ಮಾಡಿ ನೋಡಿದ್ರೆ ಎಲ್ಲೂ ಕೂಡ ತೋರಿಸ್ತಾ ಇಲ್ಲ. ಅಂದರೆ ಕಟ್ ಮಾಡ್ತಾ ಇರೋದಂತ ಗ್ಯಾರಂಟಿ. ಏನಕ್ಕೆ ಅಂತಂದರೆ ಎಲ್ಲ ನಮ್ಮ ಸ್ನೇಹಿತರು ಕೂಡ ಹೇಳ್ತಾ ಇದ್ದಾರೆ, ಬ್ರೋ ಪೋರ್ಟರಲ್ಲಿ ಕಮಿಷನ್ ಆಲ್ರೆಡಿ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ. ಆಮೇಲೆ ಇನ್ನೊಂದು ಸ್ವಲ್ಪ ಜನ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇಷ್ಟಾದರೆ ಪರವಾಗಿಲ್ಲ, ಅಂದರೆ ಈಗ ಏನು ಇವನು ಒಂದು 6% ಅಂದರೆ 106 ರೂಪಾಯಿ ಅಂತಂದರೆ 6% ಕಮಿಷನ್ ತೊಗೊಳ್ತಾನೇನೋ, ಅಷ್ಟೇ ತೊಗೊಂಡ್ರು ಏನು ನಮಗೆ ತೊಂದರೆ ಇಲ್ಲ. ಬಟ್ ಇದಕ್ಕಿಂತ ಜಾಸ್ತಿ ಮಾಡಬಾರ್ದು. ಅಂದರೆ ಮುಂಚೆಲ್ಲ ಇತ್ತಲ್ಲ 20%, 16% ಆ ರೀತಿಯಲ್ಲಿ ಮಾಡಬಾರ್ದು. ಅವಾಗ ಏನಾದ್ರು ನಮಗೆ ತುಂಬ ಅಂದರೆ ತುಂಬ ತೊಂದರೆ ಆಗೋಗುತ್ತೆ. ಈಗ ಪೆಟ್ರೋಲ್ ರೇಟು ಜಾಸ್ತಿ ಆಗಿದೆ, ಅದರಿಂದಾಗಿ ಒಂದು ಕಮಿಷನ್ನು ಜಾಸ್ತಿ ಮಾಡಿದ್ರೆ ನಮಗೆ ತುಂಬ ಅಂದರೆ ತುಂಬ ತೊಂದರೆ ಆಗುತ್ತೆ. ಆಮೇಲೆ ಡೈಲಿ ಅರ್ನಿಂಗ್ಸ್ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಆಲ್ರೆಡಿ ನಮಗೆ ಇವಾಗ ಕಮೆಂಟಲ್ಲೆಲ್ಲ ತಿಳಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಿಮಗೆ ತಿಳಿಸ್ಕೊಡ್ಬೇಕಾಯ್ತು. ಅಂದರೆ ಪೋರ್ಟರಲ್ಲಿ ನೋಡಿ ಯಾವ ರೀತಿ ಮಾಡ್ತಾಯಿದ್ದಾನೆ, ಆಮೇಲೆ ಇವಾಗ ಮತ್ತೆ ಕಮಿಷನ್ ತಗೊಳ್ತಾನೆ ಅಂತ. ಎಷ್ಟೊಂದು ಜನ ಏನು ಅಂದ್ಕೊಂಡಿದ್ರೆ ಸುಮ್ಮನೆ ಏನೋ ದುಡ್ಡು ಕಟ್ಟಾಗ್ತಾಯಿದೆ, ಸುಮ್ಮನೆ ದುಡ್ಡು ಕಟ್ಟಾಗ್ತಾಯಿದೆ ಅಂತ ಹೇಳ್ಬಿಟ್ಟು ಎಷ್ಟೊಂದು ಜನ ಕನ್ಫ್ಯೂಷನ್ ಆಗಿದ್ದಾರೆ. ಅದು ಯಾವುದೂ ಸುಮ್ಮನೆ ದುಡ್ಡು ಕಟ್ಟಾಗ್ತಾಯಿಲ್ಲ. ಪೋರ್ಟರ್ ಅವನು ಮತ್ತೆ ಅವನ ಕಮಿಷನ್ನ ಸ್ಟಾರ್ಟ್ ಮಾಡಾಗಿದ್ದಾನೆ. ಅವ್ನು ಪೋರ್ಟರ್ ಅವ್ನ ಕಮಿಷನ್ನ ಸ್ಟಾರ್ಟ್ ಮಾಡಿರೋದ್ರಿಂದಲೇ ನಿಮಗೆ ಪೋರ್ಟರಲ್ಲಿ ನಿಮ್ಗೆ ಏನು ಅಮೌಂಟ್ ತೋರಿಸುತ್ತೋ ಅದರಲ್ಲಿ ಕಮಿಷನ್ ಕಟ್ಟಾಗಿ ನಿಮಗೆ ಬರ್ತಾ ಇರೋದು. ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ ನೀವು ಒಂದು ಸಲ. ಅಂದರೆ ನಿಮ್ಮ ಅರ್ನಿಂಗ್ಸ್ ಇರುತ್ತಲ್ಲ, ಒಂದು ಆರ್ಡರ್ ಡ್ರಾಪ್ ಮಾಡ್ತಿದ್ದಂಗೆ ಆರ್ಡರ್ನ ಓಪನ್ ಮಾಡಿಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ. ಅಂದರೆ ದುಡ್ಡು ಕಟ್ಟಾಗಿರುತ್ತಲ್ಲಿ ಪೋರ್ಟರ್ ಅಮೌಂಟ್ ಅಂತ ಹೇಳ್ಬಿಟ್ಟು ಅವನು ದುಡ್ಡು ಕಟ್ ಮಾಡ್ಕೊತಾ ಇದ್ದಾನೆ. ಎಷ್ಟೋ ಜನ ಕನ್ಫ್ಯೂಷನ್ ಆಗಿ ಕೂಡ ಕಮೆಂಟ್ ಮಾಡ್ತಾಯಿದ್ದಾರೆ, ಬ್ರೋ ಏನಕ್ಕೋ ದುಡ್ಡು ಕಟ್ಟಾಗ್ತಾಯಿದೆ ಅಂತ ಹೇಳ್ಬಿಟ್ಟು. ಅದಿನ್ನೇನು ಅಲ್ಲ, ಪೋರ್ಟರ್ ಅವನು ಮತ್ತೆ ಕಮಿಷನ್ ತೊಗೊಳಕ್ಕೆ ಇವಾಗ ಸ್ಟಾರ್ಟ್ ಮಾಡಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತೀನಿ. ಬೈ ಗೈಸ್.